ರಸ್ತೆಯಲ್ಲಿ ಜನ ಬಸ್ ಸಂಚಾರ ನೋಡಿ 2.5 ತಿಂಗಳಾಗಿದೆ. ಬ್ರ್ಯಾಂಡ್ ಬೆಂಗಳೂರಿನ ಹೃದಯ ಭಾಗದಲ್ಲೇ ಬಿಬಿಎಂಪಿಯ ಆಮೆಗತಿ ಕಾಮಗಾರಿ ಜನರನ್ನ ಹೈರಾಣಾಗಿಸಿದೆ. ರಸ್ತೆ ತುಂಬೆಲ್ಲ ಪೈಪ್ಗಳು, ಹೇಗಂದ್ರೆ ಹಾಗೆ ಬಿದ್ದಿರೋ ಬ್ಯಾರಿಕೇಡ್ಗಳು, ಅರ್ಧಂಬರ್ಧ ಅಗೆದಿಟ್ಟಿರೋ ಗುಂಡಿಗಳು. ಆಮೆಗತಿಯ ಕಾಮಗಾರಿಗೆ ಇಡೀ ರಸ್ತೆ ಅಸ್ಥಿ ಪಂಜರದಂತಾಗಿದೆ. ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಎನ್ಆರ್ ಕಾಲೋನಿ ಜನ ನರಕ ಅನುಭವಿಸುತ್ತಿದ್ದಾರೆ. ವೈಟ್ ಟ್ಯಾಪಿಂಗ್ ಹಾಕ್ತೀವಿ ಅಂತ ಕಾಮಗಾರಿ ಶುರು ಮಾಡಿ ಬರೋಬ್ಬರಿ 2 ತಿಂಗಳಾಗಿವೆ. ಅತ್ತ ಕೆಲಸವೂ ಮುಗ್ದಿಲ್ಲ. ಈ ನಡುವೆ ರಸ್ತೆಯಲ್ಲೇ ಸಾಮಗ್ರಿಗಳೆಲ್ಲ ಬಿದ್ದಿದ್ದು ಜನರಿಗೆ ಸಂಕಷ್ಟ ತಂದಿಟ್ಟಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಒಂದಿಲ್ಲೊಂದು ಎಡವಟ್ಟಿನ ಮೂಲಕ ಬಿಬಿಎಂಪಿ ಸದಾ ಜನರ ಸಮಸ್ಯೆನ ಮತ್ತಷ್ಟು ಹೆಚ್ಚು ಮಾಡ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಈಗ ಕೈಗೆತ್ಕೊಂಡಿರುವಂಥ ರಸ್ತೆ ಕಾಮಗಾರಿಯಿಂದ ಈ ಒಂದು ಏರಿಯಾದ ಜನರು ಸಂಪೂರ್ಣವಾಗಿ ನಲುಗಿ ಹೋಗಿರುವಂಥದ್ದು. ಸದ್ಯ ನೀವು ಗಮನಿಸ್ತಾ ಇರ್ತಕ್ಕಂಥ ಆ ರಸ್ತೆ ಏನಿದೆ, ಇದು ಬಸವನಗುಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎನ್ಆರ್ ಕಾಲೋನಿ. ನೆಟ್ಕಲ್ಲಪ್ಪ ಸರ್ಕಲ್ ತ್ಯಾಗರಾಜನಗರ ಕಡೆಗೆ ತೆರಳೋರು ಪರದಾಡ್ತಿದ್ದಾರೆ. 2-3 ಕಿಲೋಮೀಟರ್ ನಡೆದು ಹೋಗಿ ಬಸ್ ಹತ್ತುವ ಸ್ಥಿತಿ ಬಂದಿದ್ದು ವಯೋವೃದ್ಧರು, ಮಕ್ಕಳು ಹೈರಾಣಾಗುವಂತೆ ಮಾಡಿದೆ. ಮನುಷ್ಯಗಳು ಓಡಾಡೋಕ್ಕೆ ಜಾಗ ಇಲ್ಲ. ಬಸ್ ಸ್ಟ್ಯಾಂಡ್ ಎಲ್ಲ ನೋಡಿ ಹೆಂಗಾಗೋಗಿದೆ. ಎಲ್ಲ ಪ್ರೈವೇಟ್ ವೆಹಿಕಲ್ ನಿಲ್ಸ್ಕೊಂಡಿದ್ದಾರೆ. ಹೇಳೋರಿಲ್ಲ, ಕೇಳೋರಿಲ್ಲ. ಏನೇ ಕಾರ್ಪೊರೇಟ್ ಆಗಿರೋರು ಯಾರೂ ಬಂದು ಸರಿಯಾಗಿ ನೋಡ್ತಾ ಇಲ್ಲ. ಆಮೇಲೆ ಏನೇ MLA ಸರಿಯಾಗಿ ಬರ್ತಾರೆ, MP ಯಾರೂ ಬರ್ತಾ ಇಲ್ಲ. ಕೆಲಸ ನಡೀತಾ ಇದೆ ಅಂತ ಹೇಳ್ಕೊಂಡು ಹೊರಟೋಗ್ತಾ ಇದ್ದಾರೆ. ರೋಡು ರಿಪೇರಿ ಬೇಗನೆ ಆಗ್ತಾ ಇಲ್ಲ. ಇದು ವೈಟ್ ಟಚ್ ಮಾಡ್ತಾರೋ ಇಲ್ವಾ ಏನೋ ಗೊತ್ತಿಲ್ಲ. ಇನ್ನು ಈ ರಸ್ತೆಯಲ್ಲಿ ಅಲ್ಲಲ್ಲಿ ಅಗೆದಿರುವುದು ವಾಹನಗಳ ಸಂಚಾರಕ್ಕೂ ಅಡಚಣೆ ತಂದಿಡ್ತಿದೆ. ಧೂಳು, ಟ್ರಾಫಿಕ್ ಕಿರಿಕಿರಿ ಕೂಡ ಜನರನ್ನ ಹೈರಾಣಾಗಿಸ್ತಿದೆ. ಹಿರಿಯರು, ಮಕ್ಕಳು ಬಸ್ ಹತ್ತೋಕೆ ಹರಸಾಹಸ ಪಡ್ತಿದ್ದು ಬಿಬಿಎಂಪಿಯ ನಿರ್ಲಕ್ಷ್ಯದ ವಿರುದ್ಧ ಪ್ರಯಾಣಿಕರು ಕಿಡಿಕಾರ್ತಿದ್ದಾರೆ. ಆಮೆಗತಿಯ ಕಾಮಗಾರಿ ಇನ್ನಾದ್ರೂ ವೇಗ ಪಡೆದುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಶಾಂತಮೂರ್ತಿ, TV9 ಬೆಂಗಳೂರು.